ಗಲಿಲಾಯ ಸಭೆ ಗಲಿಲಾಯವೆಂದರೆ ಸಭೆ. ಇನ್ನೊಂದರ್ಥ என்றால் ಗಲಿಲಾಯವೆಂದರೆ ದೇವರ ಚಿತ್ತ ತಾನಗೊಂಡ ಯೇಸು வெளிப்படுத்தலம் அல்ல ஸ்தானம் ತನ್ನನ್ನು ತೋರಿಸಿದ ಜಾಗ ಗಲಿಲಾಯಕ್ಕೆ ಬಂದಾர். ಗಲಿಲಾಯಕ್ಕೆ ಬಂದನು. சபை ಗಲಿಲಾಯದ ಸಭೆ. சபையில தேவ சித்தம் இருக்கணும். ಸಭೆಯಲ್ಲಿ ದೇವರ ಚಿತ್ತ ಇರಬೇಕು. உங்களுக்கு முன்பதாக ನಿಮಗೆ ಮುಂಚೆ ವಾರ್ತೆ சொல்கிறது. ವಾಕ್ಯ ಹೇಳುತ್ತದೆ சீட போது முன்பதாக ಶಿಷ್ಯರು ಹೋಗುವುದಕ್ಕೆ ಮುಂಚೆ ಯೇಸು ಗಲಿಲಾಯಕ್ಕೆ போனார். ಯೇಸು ಗಲಿಲಾಯಕ್ಕೆ ಯೇಸು ಹೋದನು. ಗಲಿಲಾಯಕ್ಕೆ போனார். ಯೇಸು ಗಲಿಲಾಯಕ್ಕೆ ಯೇಸು ಎಲ್ಲಿಗೆ ಹೋದನು. போனாரா? ಯೇಸು ಸ್ವಾಮಿ ಎಲ್ಲಿಗೆ ಹೋದರು? ಯೇಸು ಎಲ್ಲಿಗೆ போனார்? ಎಲ್ಲಿಗೆ ಹೋದರು? ಪಕ್ಕದಲ್ಲಿ ಕೈ ಕೊಟ್ಟು ಯೇಸು ಎಲ್ಲಿಗೆ போனார்? ಪಕ್ಕದಲ್ಲಿ ಕೈ ಕೊಟ್ಟು ಕೇಳಿ ಯೇಸು ಎಲ್ಲಿ ಹೋದರು? உங்க மாதிரி ಫಿಲ್ಮ್ போல ನಿಮ್ಮ ತರ ಪಿಕ್ಚರ್ ಹೋಗ್ಲಿಲ್ಲ. உங்க மாதிரி தியேட்டருக்கு போல ನಿಮ್ಮ ತರ ಥಿಯೇಟರ್ உங்க ಹೋಗ್ಲಿಲ್ಲ. மாதிரி ಮಾಲ್ಗೆ போல ನಿಮ್ಮ ತರ ಮಾಲಿಗೆ உங்க ಹೋಗ್ಲಿಲ್ಲ. மாதிரி ಶಾಪಿಂಗ್ ಕಾಂಪ್ಲೆಕ್ಸ್ போல ಶಾಪಿಂಗ್ ಕಾಂಪ್ಲೆಕ್ಸ್ ಗೆ ಹೋಗಲಿಲ್ಲ. மாதிரி ನಿಮ್ಮ ತರ பெரிய ಫಂಕ್ಷನ್ಸ್ போல ದೊಡ್ಡ ದೊಡ್ಡ ಫಂಕ್ಷನ್ ಗೆ ಹೋಗಲಿಲ್ಲ. மாதிரி ನಿಮ್ಮ ಹಾಗೆ ಮುಡಿ ಕಟ್ பண்றதுக்கும் ಕೂದಲು ಕತ್ತರಿಸ್ಕೊಳ್ಳೋಕೋ ಕಾದು ಕುತ್ತುறதுக்கும் ಕಿವಿ ಚುಚ್ಕೊಳ್ಳೋದಕ್ಕೋ ಮಟ್ಟಡಿಪದಕ್ಕೋ ಬೋಡಿ ಹೊಡ್ಸೋದಕ್ಕೋ ಓಸಿ ಸಾಪಿಡ್ಸೋದಕ್ಕೋ ಬಿಟ್ಟಿ ಊಟ ಮಾಡಕ್ಕೋ ಓಲ ಹೋಗಲಿಲ್ಲ. ಹೇಗೆ ಹೋಗ್ತೀವಿ ಇವಾಗ? ತಿಳಿದೇ ಹೋಗ್ತೀವಿ. ಯಾಕೆ? ದೇವರ ಚಿತ್ತ ಮಾಡದೇ ಇರುವವನು ಚೆನ್ನಾಗಿ ತಿಳಿದುಕೊಳ್ಳಿ. ದೇವರ ಚಿತ್ತ ಮಾಡದೇ ಇರುವವನು ತನ್ನ ನಾನು ಹೇಳುತ್ತಿಲ್ಲ. ಯೇಸು ಮಾತನಾಡಿದ ಮಾತುಗಳು ದೇವರ ಚಿತ್ತ ಮಾಡುವವನು ತನ್ನಿಷ್ಟಕ್ಕಾಗಿ ಬದುಕುವುದಿಲ್ಲ. ಕಡೆದಾಗಿ ಸ್ವಾಮಿ ಮಾಡಿದ್ದು ಗಲಿಲಾಯಕ್ಕೆ ಬಂದನು. ತಂದೆ ಚಿತ್ತ ಮಾಡಿದನು. ನೀನು ಯಾರ ಚಿತ್ತ ಮಾಡಲಿದ್ದಿ? ದೇವರ ಮಕ್ಕಳೇ, ಮಧ್ಯಾಹ್ನದ ಸಮಯದಲ್ಲಿ ಕರ್ತನು ನಿನ್ನನ್ನು ಯಾರ ಚಿತ್ತ ಮಾಡಲು ಬಂದಿದ್ದೀಯಾ? ಪರಲೋಕ ಚಿತ್ತ, ಲೋಕದ ಚಿತ್ತ, ಶರೀರ